ಬಂಗಾರದ ತಾಟಿನಲ್ಲಿ ಪಂಚಾಮೃತ ಸವಿದವಳು ನೀನು ಈ ಬಡವನನ್ನು ಪ್ರೀತಿಸುವುದು ನೆನಪಿಸಿಕೊಂಡರೆ ಆಶ್ಚರ್ಯ ಅನಿಸುತ್ತದೆ. ಯಾವ ಹುಡುಗಿನೂ ನಿಮ್ಮ ಮೇಲೆ ಆಸೆ ಪಡುವುದರಲ್ಲಿ ತಪ್ಪೇನಿಲ್ಲ ಬಿಡಿ. ನನ್ನ ನಿನ್ನ ನಡುವೆ ಬಹಳ ದಿನದ ಸಂಬಂಧ ಇಲ್ಲದಿದ್ದರು ನನ್ನನ್ನು ಮರೆತು ಬಿಟ್ಟಳೆಂದು ತಿಳಿದಿದೆ. ಯಾವ ಋಣನೋ ಏನೋ ಮರಳಿ ನೀನು ನನ್ನ ಊರಿಗೆ ಬಂದೆ. ಹೌದು, ನೀನು ನಮ್ಮ ಊರಿಗೆ ಬಂದಿರುವ ಕಾರಣ ಹೇಳಲಿಲ್ಲ. ಇದೇ ಈ ಬಡ ರೈತನ ಬೆವರಿನ ಪ್ರತಿಫಲದ ಅರಮನೆ, ಅರ್ಥಾರ್ಥ ಬಡವನ ಬಂಗಾರದ ಮನೆ. ಮನೆ ಬಡವನದಾದ್ರೂ ನಿಮ್ಮ ಮನಸ್ಸು ಶ್ರೀಮಂತವಾಗಿದೆಯಲ್ಲ, ಅಷ್ಟೇ ಸಾಕು. ನೋಡಿ ಸೂರ್ಯ, ನಾನು ನಿಮ್ಮ ಆಸ್ತಿ ಅಂತಸ್ತನ ನೋಡಿ ಪ್ರೀತಿ ಮಾಡಲಿಲ್ಲ. ನಿಮ್ಮ ನಿರ್ಮಲವಾದ ಮನಸ್ಸು, ನಿಮ್ಮ ವಿಶಾಲವಾದ ಹೃದಯವಂತಿಕೆಯನ್ನು ನೋಡಿ ನಾನು ನಿಮ್ಮ ಪ್ರೀತಿಸಿದ್ದು. ನನಗೂ ಅದೇ ಆಶ್ಚರ್ಯ ಮೋನಿಕಾ. ನೀನು ಹುಟ್ಟಿನಿಂದಾಗಲೇ ಪಿಜ್ಜಾ ಬರ್ಗರ್ ತಿಂದು ಎಸಿ ರೂಮಿನಲ್ಲಿ ಬೆಳೆದವಳು, ಬಂಗಾರದ ತಾಟಿನಲ್ಲಿ ಪಂಚಾಮೃತ ಸವಿದವಳು ನೀನು ಈ ಬಡವನನ್ನು ಪ್ರೀತಿಸುವುದು ನೆನಪಿಸಿಕೊಂಡರೆ ಆಶ್ಚರ್ಯ ಅನಿಸುತ್ತದೆ. ಇದರಲ್ಲಿ ಆಶ್ಚರ್ಯ ಏನ್ ಬಂತು? ನೀವು ನಮ್ಮ ಕಾಲೇಜಿನಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್, ಅದು ಅಲ್ಲದೆ ಕಾಲೇಜಿನ GS ಆಗಿ ಕಾಲೇಜಿನ ಪ್ರತಿಯೊಂದು ಕಾರ್ಯಕ್ರಮನ ನೀವು ಮುಂದಾಳತ್ವವನ್ನು ವಹಿಸಿ ನಡೆಸಿಕೊಡುವುದನ್ನು ನೋಡಿದ್ರೆ ಯಾವ ಹುಡುಗಿನೂ ನಿಮ್ಮ ಮೇಲೆ ಆಸೆ ಪಡುವುದರಲ್ಲಿ ತಪ್ಪೇನಿಲ್ಲ ಬಿಡಿ. ನನ್ನ ನಿನ್ನ ನಡುವೆ ಬಹಳ ದಿನದ ಸಂಬಂಧ ಇಲ್ಲದಿದ್ದರು ನನ್ನನ್ನು ಮರೆತು ಬಿಟ್ಟಳೆಂದು ತಿಳಿದಿದೆ. ಯಾವ ಋಣನೋ ಏನೋ ಮರಳಿ ನೀನು ನನ್ನ ಊರಿಗೆ ಬಂದೆ. ಹೌದು, ನೀನು ನಮ್ಮ ಊರಿಗೆ ಬಂದಿರುವ ಕಾರಣ ಹೇಳಲಿಲ್ಲ. ಅಯ್ಯೋ, ಇದೇನಿದು? ಈಗ ನಾನು ಸೂರ್ಯನಿಗೆ ಏನು ಅಂತ ಹೇಳಿ? ಚಚೆ, ಬೇಡ. ನನ್ನ ಕೆಲಸ ಮುಗಿಯುವವರೆಗೂ ನನ್ನ ನಿಜ ರೂಪ ಈ ಸೂರ್ಯನಿಗೆ ಗೊತ್ತಾಗಬಾರ್ದು. ಯಾಕೆ ಮೋನಿಕಾ, ಏನೋ ಯೋಚನೆ ಮಾಡ್ತಿರುವಲ್ಲ? ಚಚೆ, ಹಾಗೇನಿಲ್ಲ. ಅದೇ ನಿಮ್ಗೆ ಹೇಳಿದ್ನಲ್ಲ, PG ಆದ್ಮೇಲೆ PhD ಮುಗಿಸ್ತೀನಿ ಅಂತ. ಈಗ ನಾನು PhDನ ಗ್ರಾಮೀಣ ಅಭಿವೃದ್ಧಿ ವಿಷಯದಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ಈ ಗ್ರಾಮೀಣ ಅಭಿವೃದ್ಧಿಯ ಆಗು ಹೋಗುಗಳ ಬಗ್ಗೆ ವಿಚಾರ ಮಾಡಲು ಗ್ರಾಮೀಣ ಪ್ರದೇಶಕ್ಕೆ ಬಂದೆ ಅಷ್ಟೇ. ತುಂಬಾ ಸಂತೋಷವಾಯಿತು ಮೋನಿಕಾ. ನೀನು ಗ್ರಾಮೀಣ ಕೃಷಿ ಪದವಿ ಕುರಿತ ವಿಷಯ ತೆಗೆದುಕೊಂಡಿದ್ದಕ್ಕೆ ಈ ಪ್ರಗತಿಪರ ರೈತ ಸೂರ್ಯ ನಿನಗೆ ಒಳ್ಳೆ ಗೈಡ್ ಆಗುತ್ತಿದೆ. ನಾನೆಂಬಿದ ಭೂತಾಯಿಯನ್ನು ಯಾವುದೇ ವಿಷಪೂರಿತ ಗೊಬ್ಬರ ಹಾಕದೆ ಸಾವಯವ ಗೊಬ್ಬರವನ್ನು ಹಾಕಿ ಪ್ರತಿಯೊಂದು ಬೆಳೆ ಅತಿ ಹೆಚ್ಚು ಉತ್ಪನ್ನ ಬೆಳೆಸುವುದಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಸಾವಯವ ಕೃಷಿ ಪಂಡಿತ ಎಂಬ ಅವಾರ್ಡ್ ಪಡೆದಿದೆ. ಕಂಗ್ರಾಚುಲೇಷನ್ಸ್ ಸೂರ್ಯ, ಕಂಗ್ರಾಚುಲೇಷನ್ಸ್. ನನಗೆ ಗೊತ್ತಿತ್ತು ನೀವು ಯಾವುದೇ ಕೆಲಸ ಕೈ ಹಾಕಿದ್ರು ತನ್ನ ಮನ ಧನದಿಂದ ಅದನ್ನ ಪೂರ್ತಿಗೊಳಿಸುತ್ತೀರಿ ಅಂತ. ಅದಕ್ಕೆ ಗೆಲುವು ಯಾವಾಗಲೂ ನಿಮ್ಮ ಬೆನ್ನ ಹಿಂದೆನೇ ಇದೆ. ಆದರೆ ನೀನು ನನ್ನ ಮಾರ್ಗದರ್ಶನವನ್ನೇ ಮಿಸ್ ಮಾಡಿಕೊಂಡಿಯಲ್ಲ. ಹೌದೌದು, ಹೋಗ್ಲಿ ಬಿಡಿ. ಅದು ಮಿಸ್ ಆದ್ರೆ ಏನಾಯ್ತು? ಈ ಪ್ರೀತಿ ಪ್ರಣಯದ ಮಾರ್ಗದರ್ಶಕರು ನೀವೇ ಅಲ್ವಾ, ನನ್ನ ಕನಸಿನ ಕನಸುಗಾರ. ಪ್ರೀತಿ ಪ್ರೇಮದಲ್ಲಿ ನೀನು ನನಗಿಂತ ಒಂದು ಕೈ ಮೇಲೆ ಇದೆಯಾ ಸೂರ್ಯ? ನಿರ್ಭಯವಾದ ಈ ಮನೆಯಲ್ಲಿ ನಮ್ಮಿಬ್ಬರು ಇಬ್ಬನಿಯ ಕಾಮದ ಕಾರ್ಮೋಡ ಕರಗಿ ಅಪ್ಪಳಿಸುವಂತೆ ಕಾಮಲೀಲೆಯನ್ನು ಆಡೋಣವೇ? ಅದೆಂತ ಮಾತನಾಡುತ್ತಿರುವೆ ಮೋನಿಕಾ. ಪ್ರೀತಿ ಪ್ರೇಮ ಎಂದರೆ ಕಾಮ ಮೋಹ ಹಿಂಗಿಸಿಕೊಳ್ಳುವ ಸಾಧನೆ ಅಲ್ಲ. 100 ವರ್ಷ ಸುಖ ಸಂತೋಷದಿಂದ ಗಟ್ಟಿಯಾಗಿ ಬಾಳುವ ಚಂದನೆ ಇದು. ಇರಲಿ, ಸದ್ಯದೆಲ್ಲ ಬೇಡ, ಮುಂದೆ ಇದ್ದೇ ಇದೆಯಲ್ಲ. ಹೋಗಿ ಹೋಗಿ, ಈ ಕೈಲಾಗದವನ ಹತ್ತಿರ ಎಲ್ಲಿಂದ ಬರಬೇಕು ರಸಿಕತನ? ಸುಮ್ಮನೆ ಕೈ ಚಾಚಿದ್ದು ವೇಸ್ಟ್. ಇರ್ಲಿ, ನನ್ನ ಕೆಲಸಕ್ಕೆ ಸ್ವಲ್ಪ ಇವನನ್ನು ಉಪಯೋಗಿಸಿ ಆನಂತರ ಸೂರ್ಯ, ಅದು ಇಲ್ಲ ಅಂದ್ರೆ ಬಿಟ್ಬಿಡಿ. ನನ್ನ ಜೊತೆ ಹಾಡಿ ಕುಣಿಯಲ್ಲಾದ್ರೂ ನಿಮ್ಮ ಒಪ್ಪಿಗೆ ಇದೆ ಅಲ್ವಾ? ಒಪ್ಪಿಗೆ ಇದೆ ರಾಣಿ, ಮಹಾರಾಣಿ. ಹಾಗಿದ್ರೆ ಮತ್ತೆ ಆಗ್ತಾಳ, ಶುರು ಮಾಡಿ.
ಸೂರ್ಯ, ಹಾ ನೋಡು, ಹೊತ್ತಾಗ್ತಾ ಬಂತು. ನಾನು ಹೋಗಿ ಬರ್ತೀನಿ. ಬಾಯ್. ನಿಲ್ಲು ಮೋನಿಕಾ, ನನ್ನ ತಾಯಿ ಹೊಲದಿಂದ ಬರುವ ಸಮಯವಾಗಿದೆ. ಅವಳನ್ನು ಪರಿಚಯ ಮಾಡಿಸುತ್ತಿದ್ದೇನೆ. ನನ್ನ ತಾಯಿಯ ಕೈ ತುತ್ತುಕೊಂಡು ಹೋಗುತ್ತೆ. ಅಯ್ಯೋ, ಈ ಹೊಲಸು ದನ ಕರುಗಳ ಸಗಣಿಯಲ್ಲಿ ಯಾವಾಗ ಇಲ್ಲಿಂದ ಹೋಗ್ತೀನೋ ಅನಿಸ್ಬಿಡ್ತು. ಸೂರ್ಯ, ಇಲ್ಲಿ ಕೇಳಿ, ಈಗ ಬೇಡ, ಈಗ ತುಂಬಾ ಟೈಮ್ ಆಯ್ತು, ನನಗೆ ಇನ್ನೂ ಕೆಲಸ ಬೇರೆ ಇದೆ. ಇನ್ನೊಂದ್ಸಲಿ ಬಂದಾಗ ಖಂಡಿತ ಊಟ ಮಾಡ್ತೀನಿ, ಆಯ್ತಾ? ಬರಲ್ಲ, ಬಾಯ್.